ಈ ತಾಲೂಕಿನಲ್ಲಿ ದೇವೇಗೌಡ ಸಾಹೇಬರು ಕುಮಾರಣ್ಣ ಫ್ಯಾಮಿಲಿ ಅಂದರೆ ದೊಡ್ಡ ಫ್ಯಾನ್ಸೇ ಇದ್ದಾರೆ ಈ ತಾಲೂಕಿನಲ್ಲಿ. ಅದಕ್ಕೆ ಪ್ರೀತಿ ತುಂಬ ಜಾಸ್ತಿ, ಅದಕ್ಕಾಗಿ ಇವೆಲ್ಲ ಮಾಡ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಮಾಜಿ ಶಾಸಕರು ಸ್ನೇಹಿತರಾದಂಥ ನಾಗಮಂಗಲದ ಹುಲಿ ನಾಗಮಂಗಲದ ಹುಲಿ ಸುರೇಶ್ ಗೌಡ್ರೆ, ನಮ್ಮ ಮಂಡ್ಯದ ರಾಮಚಂದ್ರ ಅವರೇ, ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಅವರೇ, ವಿಶ್ವನಾಥ್ರವರೇ, ರವಿ ಅವರೇ, ನಂದಕುಮಾರ್ ಅವರೇ, ಪುರಸಭಾ ಉಪಾಧ್ಯಕ್ಷರಾದಂಥ ಜಯಸಿಂಹ ಅವರೇ, ಆನಂದ್ ಅವರೇ, ಕಂಬರಾಜ್ ಅವರೇ, ಕಾಂತರಾಜ್ ಅವರೇ, ಪದ್ಮಮ್ಮ ಅವರೇ, ನಮ್ಮ ಆನಂದಣ್ಣ ಅವರೇ, ದೊಡ್ಡಯ್ಯನವರೇ, ಪುಟ್ಬುದ್ಧಿ ಅವರೇ, ಎಲ್ಲಿ ಪುಟ್ಬುದ್ಧಿ ಅವ್ರು ಕರೀರಿ ವೇದಿಕೆ ಮೇಲೆ, ಪುಟ್ಟರಾಮಣ್ಣ ಅವರೇ ಎಲ್ಲ ಇದ್ದಾರಾ, ಜಯರಾಮ್ ಅವರೇ, ಸೋಮು ಅವರೇ, ಕೆಂಪಣ್ಣವರೇ, ಎಲ್ಲ ಆತ್ಮೀಯರೇ, ಬಂಧುಗಳೇ, ಎಲ್ಲರ ಹೆಸರು ಗೊತ್ತು, ಸ್ವಲ್ಪ 90% ಎಲ್ಲರೂ. ಹಾಂ, ಆಯ್ತಾಯ್ತು. ಈಗ ನಂದು ಒಂದು ಮೊದಲನೇದು ತಪ್ಪಾಗದೆ, ನಮಗಿವತ್ತು ಅಧಿಕಾರ ಇಲ್ಲದೆ ಇರೋದಕ್ಕೆ ನಂದು ಮೊದಲನೇ ತಪ್ಪು. ನಿಮ್ಮೆಲ್ಲರ ಪಾದಗಳಿಗೆ ಮೊದಲನೇದಾಗಿ ಬಿದ್ದು ಕ್ಷಮೆ ಕೇಳ್ತಾ ಇದ್ದೀನಿ ನಾನು. ಸ್ವಲ್ಪ ಹಿಂದಕ್ಕೆ ಬನ್ನಿ ಸರ್, ಹಿಂದಕ್ಕೆ ಬನ್ನಿ. ಯಾಕೆ ಅಂದರೆ ಆರ್ಥಿಕ ಸಮಸ್ಯೆಯಿಂದ ಕೊನೆಯಲ್ಲಾದಂಥ ಘಟನೆಗೆ ಇವತ್ತು ನನ್ನಿಂದ ನೀವೆಲ್ಲ ಪಶ್ಚಾತ್ತಾಪ ಪಡ್ತಾ ಇರ್ತಕ್ಕಂಥ ಭಾಳ ನೋವಿನ ಸಂಗತಿ. ನನಗೆ ಬೇಸರ ಆಗಿದೆ, ತುಂಬಾ ನೋವಾಗಿದೆ ನನಗೂ ಕೂಡ. ನನ್ನ ಕಾರ್ಯಕರ್ತರನ್ನ ಈ ಮಟ್ಟಕ್ಕೆ ನಾವು ತಗೊಂಡೋದ್ವಲ್ಲ ಅಂತ ದಯಮಾಡಿ ಕ್ಷಮಿಸ್ಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ಮತ್ತೊಂದು ಸಾರಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ. ಬಂಧುಗಳೇ, ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡಜಿಯವರ 3ನೇ ತಲೆಮಾರು. ಹಿಂದಕ್ಕೆ ನಿಂತ್ಕೊಳ್ಳಿ, ಸ್ವಲ್ಪ ಹಿಂದಕ್ಕೆ ಬನ್ನಿ, ಇನ್ನೂ ಹಿಂದಕ್ಕೆ ಹೋಗ್ರಿ, ಹಿಂದಕ್ಕೆ ಹೋಗ್ರಿ, ಇನ್ನೂ ಹಿಂದಕ್ಕೆ ಬನ್ನಿರಿ, ಅವರೆಲ್ಲ ಕಾಣಿಸ್ಲಿ ನನ್ನ ಕಣ್ಣಿಗೆ. ನಿಖಿಲ್ ಕುಮಾರಸ್ವಾಮಿ ಅವರು ದಯವಿಟ್ಟು ಮಾತಾಡಬೇಡ್ರಿ ಅಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು 3ನೇ ತಲೆಮಾರಿನ ಒಬ್ಬ ಯುವ ನಾಯಕ. ಅವರನ್ನು ನಾವು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಭವಿಷ್ಯದ ನಾಯಕನಾಗಿ ರೂಪಿಸ್ತಕ್ಕಂಥದ್ದು ಇವತ್ತು ನಿಮ್ಮ ಕೈಯಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತೇನು ಕುಮಾರಣ್ಣನಿಗೆ 10,000 ಮತಗಳನ್ನು ತಾವು ಕೊಟ್ಟು, ಹೆಚ್ಚಿಗೆ ಮತಗಳನ್ನು ಕೊಟ್ಟು ತಾವು ಆಶೀರ್ವದಿಸಿದಿರಿ, ಕೇಂದ್ರ ಮಂತ್ರಿ ಮಾಡಿದಿರಿ. ಅದಕ್ಕಾಗಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ವೈಯಕ್ತಿಕವಾಗಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇಡೀ ರಾಜ್ಯದಾದ್ಯಂತ ನಿಖಿಲ್ ಕುಮಾರಸ್ವಾಮಿಯವರು ಪ್ರವಾಸ ಮಾಡ್ತಾ ಇದ್ದಾರೆ. ಯುವ ಜನತಾದಳವನ್ನು ಅವರ ಹೆಗಲಿಗೆ ಇವತ್ತು ಕುಮಾರಣ್ಣ ಹಾಕಿದ್ದಾರೆ. ಇಲ್ಲಿ ಯಾರು ಬರಬೇಡ್ರಪ್ಪ ಪ್ಲೀಸ್, 5 ನಿಮಿಷ ಕಂಡ್ರಯ್ಯ ನಿನ್ನ ದಮ್ಮಯ್ಯ. ಇವತ್ತು ನಾನು ಕನಿಷ್ಠ 20 ನಿಮಿಷ ಮಾತಾಡೋಣ ಅಂತ ಇದ್ದೆ. ನನ್ನ ಸ್ನೇಹಿತ ಸುರೇಶ್ ಗೌಡ್ರು ಕಾರ್ಯಕ್ರಮಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಬಂದ್ಬಿಟ್ಟವ್ರೆ ಅಡ್ವಾನ್ಸಾಗಿ ಇಲ್ಲಿಗೆ. ಅದರಿಂದ ಅವ್ರಿಗೆ ನಾನು ತೊಂದರೆ ಕೊಡೋಕ್ಕೆ ಹೋಗಲ್ಲ. ಇವತ್ತು ಈ ಪಕ್ಷವನ್ನು ಈ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಕುಮಾರಣ್ಣ ನಂತರದಲ್ಲಿ ಯಾರಪ್ಪ ಅಂತಕ್ಕಂಥ ಯೋಚನೆ ನಮಗೆ ಇಲ್ಲವೇ ಇಲ್ಲ. ಈಗ ಯಾರೋ ಕುಮಾರಣ್ಣ ನಂತರದಲ್ಲಿ ಈ ಪಕ್ಷದ ತೇರನ್ನ ಎಳಿತಕ್ಕಂಥವ್ರು ಯಾರು? ನಿಖಿಲ್ ಕುಮಾರಸ್ವಾಮಿಗೆ ಭವಿಷ್ಯದ ನಾಯಕ ಅಂತ ನಾವೆಲ್ಲ ಕಡೆ ಭಾಷಣ ಮಾಡ್ತಾ ಇದ್ದೀವಿ. ಆದ್ರೀಗ ಮಳವಳ್ಳಿನಲ್ಲಿ ಯಾರು ಚಂದ್ರಣ್ಣ, ನಮ್ಮ ಚಂದ್ರಣ್ಣ ಬಂದಿದ್ದಾರೆ. ನಾವು ಸ್ವಾಗತ ಮಾಡ್ತೇನೆ ಅವ್ರಿಗೆ ನಮ್ಮೆಲ್ಲರ ವತಿಯಿಂದ. ನಮ್ಮ ಹಿರಿಯ ನಾಯಕರು, ನಮ್ಮ ಪಕ್ಷದ ಹಿರಿಯ ನಾಯಕರು ಚಂದ್ರಣ್ಣ ಅವರು. ನಮಗೆ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ JDSನವ್ರಿಗೆ. ಯಾಕೆ ಅಂದರೆ ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ಗಂಡು ಮಗ ಈಗಾಗಲೇ ತಯಾರಾಗಿದ್ದಾರೆ. ಅವ್ರ್ಯಾರೋ? ನಿಖಿಲ್
ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಅಶ್ವಮೇಧ ಕುದುರೆಯನ್ನ ಹಿಡ್ಕೊಂಡು ಹೊರಟಿದ್ದಾರೆ ಈ ರಾಜ್ಯದಲ್ಲಿ. ತಾಕತ್ತಿದ್ದವರು ಕಟ್ಟಾಕ್ಬೋದು, ಯಾರು ಬೇಕಾದ್ರು ಅಶ್ವಮೇಧ ಕುದುರೆ, ಯಾವ ಪಾರ್ಟಿ ಅವರಾದ್ರೂ ಕಟ್ಟಾಕ್ಬೋದು. ಈ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಯಾವುದೇ ಪಾರ್ಟಿ ಅವರು, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಯವರು ಇಂಥದ್ದೊಂದು ನಾಯಕನನ್ನು ಯಾರಾದರೂ ಇದ್ರೆ ಆ ಪಕ್ಷದಲ್ಲಿ ತೋರಿಸಿ. ಎಂಥವ್ರು ಇದ್ದಾರೆ ಗೊತ್ತಾ? ದಿನ ಬೆಳಗ್ಗೆ ಆದರೆ ಅಧಿಕಾರದಲ್ಲಿ ಇದ್ದಾರೆ, ಗೆಲ್ಸವ್ರೆ ತಾಲೂಕಿನ ಜನ, ನನಗೇನು ಬೇಸರ ಇಲ್ಲ. ಅವ್ರು ಮಾಡ್ತಾರೆ ಕೆಲಸ ಏನಪ್ಪ ಅಂದರೆ ದಿನ ಗೋಲ್ಡ್ ಪಿಂಚಲ್ಲಿ ಇಸ್ಪೀಟ್ ಆಡೋ ಕೆಲಸ. ಆ ಅಪ್ಪಂದು ಏನು ಕೆಲಸ? ಇಸ್ಪೀಟ್. ನಾನು ಹಾಡು ಹೇಳ್ತೀನಿ ಅಂತೆ, ಹಾಡಿನ ಗಿರಾಕಿ ಅಂತೆ. ಹೌದು, ನಮ್ಮವ್ವ ಶೋಭಾನೆ ಪದ ಹೇಳ್ತಿದ್ಲು, ನಾನು ಜೊತೆಲಿ ಸೇರ್ಕೊಂಡು ನಾನು ಶೋಭಾನೆ ಪದ ಹೇಳ್ತಿದ್ದೆ. ನಾನು ಜಾನಪದ ಕಲಾವಿದ, PhD ಸಂಶೋಧನೆ ಮಾಡಿದ್ದೀನಿ. ಯಾವ ಊರಲ್ಲಿ ಯಾವ ದೇವ್ರುಗಳವೆ, ಯಾವ ಜಾತ್ರೆ ನಡೀತದೆ, ಯಾವ ಉತ್ಸವ ನಡೀತದೆ, ಅಲ್ಲಿಗೆ ಯಾರು ಯಜಮಾನರು, ಎಲ್ಲಿ ಮರಿ ಕಡಿತಾರೆ, ಎಲ್ಲಿ ಹಂದಿದಾರೆ ಕೊಡ್ತಾರೆ, ಎಲ್ಲಿ ಹಂದಿ ಕಡಿತಾರೆ, ಈ ತಾಲೂಕಿನಲ್ಲಿ ಎಲ್ಲ ಸಂಸ್ಕೃತಿನೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಸುಲ್ತಾನ್ ರೋಡು ಅಂತ ಹೆಸರು ಹೇಳಕ್ಕೆ ಬರಲಿಲ್ಲ ನಿಮಗೆ ರೀ MLA ಅವರೇ. ಸುಲ್ತಾನ್ ರೋಡು ಅಂತ ಏನು ಅಂದರೆ ಗೊತ್ತಿಲ್ಲ ನಿಮಗೆ. ಸುಲ್ತಾನ್ ರೋಡ್ ಗೊತ್ತೇನ್ರಿ? ಮಳವಳ್ಳಿ ಇತಿಹಾಸ ಗೊತ್ತಾ? ಇತಿಹಾಸ ಗೊತ್ತಿಲ್ಲದರು ಈ ಕ್ಷೇತ್ರದಲ್ಲಿ ಒಬ್ಬರು ಶಾಸಕರಾಗಿದ್ದಾರೆ. ಅದೇ ನಮ್ಮ ದುರ್ದೈವ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹೇಳಕ್ಕೆ ಬರ್ತಾ ಇದ್ದೀನಿ. ಮಳವಳ್ಳಿ ಇತಿಹಾಸ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮಗೆ. ಮಳವಳ್ಳಿ ಇತಿಹಾಸ ನೀವು ಒಂದೊಂದು ಬಿಡಿಸಿ ಹೇಳಿದ್ರೆ ಇವತ್ತು ನಾನು ನಿಮಗೆ ಸಣ್ಣ ಏನ್ರಿ ಗೊತ್ತು? ಮಳವಳ್ಳಿ ತಾಲೂಕಿಂದು ನೀವು ಹಣ ಮಾಡೋದೊಂದು ಗೊತ್ತು, ರಾಜಕೀಯನ ವ್ಯಾಪಾರೀಕರಣ ಮಾಡ್ಕೊಂಡಿರ್ತಕ್ಕಂಥ ಇವತ್ತು ಈ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಂಥ ಕೆಲಸ ನನಗೆ ಗೊತ್ತಿದೆ. ನನ್ನ 3 ಬೋರ್ಡ್ಗಳನ್ನು ಹೊಡ್ಸಾಕವ್ರೆ. ಆಶ್ರಯ ಬಡಾವಣೆದೊಂದು ಬೋರ್ಡು ನಂದಲ್ಲ, ಅದು ಸರ್ಕಾರದಿಂದ ಹಾಕಿದ್ದು. ಹಾಡ್ಲಿ ಸರ್ಕಲಲ್ಲಿ ಐಮಾಸ್ ಲೈಟ್ ಉದ್ಘಾಟನೆ ಮಾಡಿದ್ದೊಂದು ಕಲ್ಲು, ಅಂಬೇಡ್ಕರ್ ಭವನದಲ್ಲಿ ಹಾಕಿದಂಥ ಶಂಕುಸ್ಥಾಪನೆ ಕಲ್ಲು, 3 ಕಲ್ಲನ್ನ ದ್ವೇಷದಿಂದ ಈ ಕಾಂಗ್ರೆಸ್ನ ನೀಚರು, ಈ ಕಾಂಗ್ರೆಸ್ನ ಶಾಸಕನ ಕುಮ್ಮಕ್ಕಿನಿಂದ ನನ್ನ ಕಾಲದಲ್ಲಿ ಆಗಿದ್ದಂಥ ಶಾಸನ ಮಾಡಿರ್ತಕ್ಕಂಥ ಶಂಕುಸ್ಥಾಪನೆ ಮಾಡಿದಂಥ ಕಲ್ಲುಗಳನ್ನು ಪುಡಿ ಮಾಡಿದ್ದಾರೆ. ದ್ವೇಷದ ರಾಜಕೀಯವನ್ನು ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ ಅದೆಲ್ಲ ನೀರಾವರಿ ಮಾಡ್ತಾವ್ರೆ ಅಂತ ಬಿಜಿಪುರದಲ್ಲಿ. ಲಿಫ್ಟ್ ಯಾವುದದು? ಡ್ರಿಪ್ ಇರಿಗೇಷನ್. ಎಲ್ಲಿದ್ದಾರೆ ನಿಮ್ಮ ಡ್ರಿಪ್ ಇರಿಗೇಷನು? ಅದ್ಯಾರ ಪಾಪ ಅವ್ರು ಹೇಳಿದ ಬೆಳೆ ಬೆಳಿಬೇಕಂತ ಅವ್ರಿಗೆ ಅದರಲ್ಲಿ ಒಂದಷ್ಟು ದುಡ್ಡು ರೈತರೆಲ್ಲ ಬಿಜಿಪುರ ಹೋಬಳಿಲಿ ಪಾಪ ಎಲೆಕ್ಷನ್ ಅಲ್ಲಿ ಹೇಳಿದ್ರು, ಹಲಗೂರಲ್ಲಿ ನಾನು ಡ್ರೈ ಫ್ರೂಟ್ಸ್ ಬೆಳಿತೀನಿ ಅಂತ ಹೇಳಿದ್ರು. ದಯಮಾಡಿ ಅಲ್ಯಾರು ಹೋಗ್ಬಾರ್ದು ಡೈನಿಂಗ್ ಹಾಲ್ಗೆ, ಪ್ಲೀಸ್ ದಯಮಾಡಿ ಯಾರು ಹೋಗ್ಬಾರ್ದು. ಅಲ್ಲಿ ಡ್ರಿಪ್ ಇರಿಗೇಷನ್ ಅಲ್ಲೆಲ್ಲ ಹಲಗೂರಲ್ಲಿ ಏನಾದ್ರು ಡ್ರೈ ಫ್ರೂಟ್ಸ್ ಬೆಳೆಸ್ತೀನಿ ಅಂತ. ಎಲ್ಲಪ್ಪ ನೀನು ಡ್ರೈ ಫ್ರೂಟ್ಸು? ಎಲ್ಲಿದೆ ನೀನು ಡ್ರಿಪ್ ಇರಿಗೇಷನು? ಎಲ್ಲಿದೆ ನೀನು ಸ್ಪ್ರಿಂಕ್ಲರು? ಅದ್ಯಾವುದೋ ಇಂಟರ್ವ್ಯೂನಲ್ಲಿ ಹೇಳ್ತಿರೋ, ಹಲಗೂರದಲ್ಲಿ ಮಡಳಿ ನಿಟ್ಟೂರು ಲಿಫ್ಟ್ ಇರಿಗೇಷನು, ಬ್ಯಾಡ್ರಳ್ಳಿ ಲಿಫ್ಟ್ ಇರಿಗೇಷನು ನಾನು ಮಾಡಿದ್ದೀನಿ ಅಂತ ಹೇಳ್ತೀರಿ. ನಾಚಿಕೆ ಆಗ್ಬೇಕು ನಿಮಗೆ. ಸುಳ್ಳು ಯಾಕ್ರಿ ಹೇಳ್ತೀರಾ? ತಾಲೂಕಲ್ಲಿ ನಾಚಿಕೆ ಆಗಲ್ವ ನಿಮಗೆ? ಮಡಳಿ ಲಿಫ್ಟ್ ಇರಿಗೇಷನ್ ಶುರು ಮಾಡಿ ಸೋಮಶೇಖರ್ ಅದನ್ನು ಮುಕ್ತಾಯ ಮಾಡಿ ನೀರು ಕೊಟ್ಟಿದ್ದು ಅನ್ನದಾನಿ. ನಿಟ್ಟೂರು ಲಿಫ್ಟ್ ಇರಿಗೇಷನ್ ಸೋಮಶೇಖರ್ ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿ ಕೊಟ್ಟಿದ್ದು ಲಿಫ್ಟ್ ಇರಿಗೇಷನ್ಗೆ ಡಾಕ್ಟರ್ ಅನ್ನದಾನಿ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾಡ್ರಳ್ಳಿ ಲಿಫ್ಟ್ ಇರಿಗೇಷನ್ ಮಾಡಿದ್ದು ಅನ್ನದಾನಿ. ಬಿಜಿಪುರಕ್ಕೆ 56 ಹಳ್ಳಿಗೆ ಕುಡಿಯೋ ನೀರು ಕೊಟ್ಟಿದ್ದು ಕುಮಾರಣ್ಣವರು. ಮಾಧವ ಮಂತ್ರಿ ನಾಲೆ ಆಧುನೀಕರಣಗೊಳಿಸಿದ್ದು ಇದೇ ಡಾಕ್ಟರ್ ಅನ್ನದಾನಿ ಅನ್ನೋದನ್ನ ಇವತ್ತು ಬಿಜಿಪುರ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್
ಇದು ಸಿರಿಧಾನ್ಯಗಳ ಸಂಪತ್ತು.